ನನಗೆ ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಇದೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ಕಾರ್ತಿಕ್, ಯೋಗಿ ಮತ್ತು ಪ್ರಿಯಾ ಮೇಡಮ್ ಮತ್ತು ಅಫ್ಕೋರ್ಸ್ ಎಲ್ಲರಿಗಿಂತ ಮೇಲೆ ನಮ್ಮ ಸುದೀಪ್ ಸರ್, ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಡೆಬ್ಯೂ ಡೈರೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದು. ಆ್ಯಂಡ್ ಅಫ್ಕೋರ್ಸ್ ಈ ಖುಷಿ ಇದೆ, ಸಮಾಧಾನ ಇದೆ. ಯಾಕೆಂದರೆ ಲಾಸ್ಟ್ ಒಂದು 10-15 ದಿವಸದಿಂದ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ವಿ. ಮೊದಲನೇ ಸತಿ ಆಡಿಯನ್ಸ್ ಜೊತೆ ನೋಡಿ ತುಂಬ ಖುಷಿ ಇದೆ, ತೃಪ್ತಿ ಇದೆ. ತುಂಬ ಖುಷಿಪಟ್ಟರು ಎಲ್ಲರೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು, ತುಂಬ ಖುಷಿಪಟ್ಟರು. ಎಲ್ಲ ಮೀರಿ ಅವ್ರಿಗೆಲ್ಲ ಮೈಸೂರ್ದು ಸಿನಿಮಾ ಅಂತ ತುಂಬ ಖುಷಿಯಾಗಿದೆ. ಮೈಸೂರು ಕಥೆ, ನಾವು ಓಡಾಡಿರೋ ಜಾಗಗಳು. ಯಾಕೆಂದರೆ ನಮಗೆ ಸಿನಿಮಾದಲ್ಲಿ ಮೈಸೂರು ನೋಡಿದಾಗ ನಮಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಏನು ಬರೀ ಬೆಟ್ಟ ತೆಗಿತಾರೆ, ಬರೀ ಪ್ಯಾಲೇಸ್ ಮುಂದೆ ಓಡಾಡಿಸ್ತಾರೆ, ಇಲ್ಲ KRS ಕೊಡ್ತಾರೆ. ಮೈಸೂರು ಅದು ಮೀರಿನೂ ಬೇರೆ ತುಂಬ ಇದೆಯಲ್ಲ ಅಂತ. ಸೊ ನಾನು ಅದನ್ನು ಆ ಥರದ ಮೈಸೂರನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪ್ಯಾಲೇಸ್ ಲೈಟ್ ಆನ್ ಆಗಿ ಆಫ್ ಆಗೋದ್ರೊಳಗಡೆ ಏನೇನಾಗುತ್ತೆ ಅಂತಲೂ ತೋರಿಸಿದ್ದೀನಿ. ಸೊ ಐ ಹೋಪ್ ಪೀಪಲ್ ವಿಲ್ ಲೈಕ್ ಇಟ್. ಈಗ ಇಲ್ಲ, ಅದು ಅದೇ ಆ ವಿಷಯಕ್ಕೆ ಬರೋದಾದರೆ, ಮೊದಲನೇದಾಗಿ ಕಥೆ ಮೇಜರ್ ಆಗಿ 2002ರಿಂದ 2011 ತನಕದ್ದು. ಅದ್ರ ಹಿಂದೆ ಒಂದು ಪ್ರೊಲಾಗ್ ಇದೆ, 1986 ನಡೆಯುತ್ತೆ. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ 2022 36-37 ವರ್ಷದ್ದು ಕಥೆ ಇದೆ. ಹಾಗಂತ ಸಿನಿಮಾ ದೊಡ್ಡದಾಗಬೇಕಾ ಅದು ಗೊತ್ತಿಲ್ಲ, ಒಬ್ಬೊಬ್ಬ ನಿರ್ದೇಶಕರ ಮೇಲೆ ಇರುತ್ತೆ. ಸೊ ಈಗ 30 ವರ್ಷದ ಕಥೆನ 10 ನಿಮಿಷದಲ್ಲೂ ಹೇಳ್ಬೋದು, 3 ತಾಸಲ್ಲೂ ಹೇಳ್ಬೋದು. ನಾನು ಇಷ್ಟು ಟೈಮಲ್ಲಿ ಹೇಳಿದ್ದೀನಿ ಆ್ಯಂಡ್ ನನಗಿದು ಸರಿ ಅಂತ ಅನಿಸಿದೆ. ಆ್ಯಂಡ್ ನನಗೆ ಸ್ವಲ್ಪ ಕ್ವಿಕ್ಕಾಗಿ ಪೇಸಿಯಾಗಿರಲಿ ನಮ್ಮ ಮೊದಲನೇ ಸಿನಿಮಾ ಅನ್ನೋದು ನನ್ನ ಒಂದು ಆಸೆ ಇತ್ತು. ಸೊ ಇಟ್ ಈಸ್ ವೆರಿ ಪೇಸಿ, ವೆರಿ ಎಂಗೇಜಿಂಗ್. ಐ ಎಂಜಾಯ್ಡ್ ಇಟ್ ಆಸ್ ಅನ್ ಆಡಿಯನ್ಸ್. ತುಂಬ ಖುಷಿಯಾಗಿದ್ರು, ತುಂಬ ಇಷ್ಟಪಟ್ಟರು. ಆ್ಯಂಡ್ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿದ್ರು, ಸಂಚಿತ್ಗೆ, ನನಗೆ ಮತ್ತು ನಮ್ಮ ಇಡೀ ತಂಡಕ್ಕೆ, ನಮ್ಮ ಎಡಿಟರ್ ಶರತ್, ನಾಗಭೂಷ, ಸುಮಾರು ಜನ ಟೀಮ್ ಎಲ್ಲರಿಗೂ ತುಂಬ ಟೈರ್ಲೆಸ್ಸಾಗಿ ಕೆಲಸ ಮಾಡಿದ್ದಾರೆ ಲಾಸ್ಟ್ 12 ದಿವಸದಿಂದ. ಸೊ ಐ ಹೋಪ್ ಅದ್ರ ಫಲ ಇವಾಗ ಸಿಗುತ್ತೆ. ಇಲ್ಲ ಅದು ಇಲ್ಲ, ಪಾರ್ಟ್ 2 ಸದ್ಯಕ್ಕೆ ಈ ಸಿನಿಮಾ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಮೈಸೂರು ಅಂದ್ರೆ ನಮಗೆ ಸಾಂಸ್ಕೃತಿಕ ಸಿನಿಮಾ ಕಾಕತಾಳೀಯನ ಏನೋ ಗೊತ್ತಿಲ್ಲ. ಸಿನಿಮಾ ಅನೌನ್ಸ್ ಮಾಡಿದ ನಂತರ ಬ್ಯಾಕ್ ಟು ಬ್ಯಾಕ್ ಮೈಸೂರಲ್ಲಿ ಡ್ರಗ್ ರೈಡ್ ಆಗುತ್ತೆ. ಬೆಂಗಳೂರಲ್ಲ, ಮೈಸೂರು ಕೂಡ ಹಬ್ಬ ಆಗಿದೆ ಡ್ರಗ್ಸ್ಗೆ ಅನ್ನುವಂಥದ್ದು. ನಿಮ್ಮ ಸೋರ್ಸ್ ಏನಿತ್ತು ಈ ಸಿನಿಮಾಗೆ? ಆ ಸೋರ್ಸಲ್ಲಿ ಇಲ್ಲ, ಮೊದಲನೇದಾಗಿ 86ರಿಂದ ಮುಂಚೆ ಕ್ರೈಮ್ ಅಲ್ಲ, 85ಕ್ಕಿಂತ ಮುಂಚೆ. ಸೊ ಕಥೆ ಶುರು ಆಗಿರೋದು ಅಲ್ಲಿಂದ. ಬಟ್ ಸೊಪ್ಪು ಕ್ರೈಮ್ ಆಗಲಿಲ್ಲ, ಬಟ್ ಬೇರೆದು ಲಿಕ್ವಿಡ್ ಗಾಂಜಾ ಯಾವಾಗಲೂ ಕ್ರೈಮ್ ಇದೆ ಸರ್. ಅದು ಲ್ಯಾಬ್ ಟೆಸ್ಟೆಡ್ ಡ್ರಗ್ಸ್. ಅದು ಯಾವಾಗಲೂ ಕ್ರೈಮ್ ಇದೆ. ಸೊ 2 ಥರದ್ದು ಬರುತ್ತೆ, ಒಂದು ಸೈಕೋ ಆಕ್ಟಿವ್ ಡ್ರಗ್, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. ಸೊ ಎರಡು ವಿಧಾನ ಇದೆ ಅದರಲ್ಲಿ. ಸೊ ಮ್ಯಾರಿಜುವಾನಾ ಕಮ್ಸ್ ಅಂಡರ್ ಸೈಕೋ ಆಕ್ಟಿವ್. ಸೊ ಹಾಗಾಗಿ ಇದು 86 ಆದಮೇಲೆ ಇದನ್ನು ಕ್ರಿಮಿನಲೈಸ್ ಮಾಡಿದ್ರು ಇಂಡಿಯಾದಲ್ಲಿ. ಆದರೆ ಮೈಸೂರಲ್ಲಿ ಆ ಥರ ಡ್ರಗ್ ರೈಡ್ಗಳಾಗ್ತಿರೋದು, ಅದು ಇದು ಆಕ್ಟಿವಿಟಿ ಎಲ್ಲ ಊರಿನಲ್ಲೂ ಎಲ್ಲ ಥರದ್ದು ನಡೀತಾರೆ. ಅದೇ ಎಲ್ಲ ಊರಲ್ಲೂ 2 ಥರದ್ದು ಊರಿರುತ್ತೆ. ಬೆಳಗ್ಗೆ ಒಂದು ಊರಿದ್ರೆ ರಾತ್ರಿ ಒಂದು ಊರು. ಸೊ ರಾತ್ರಿ ಒಂದು ಊರು ಆಕ್ಟಿವ್ ಆಗುತ್ತೆ. ಸೊ ನಮಗೆ ಯಾವುದು ನಮ್ಮ ಕಣ್ಣಿಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ, ಯಾವುದು ಸಿನಿಮೀಯವಾಗುತ್ತೆ, ಯಾವುದು ನಾಟಕೀಯವಾಗುತ್ತೆ, ಅದನ್ನು ನಾವು ಸಿನಿಮಾಗೆ ತೊಗೊಂಡು ಬಳಸ್ಕೊಂಡಿದ್ದೀವಿ. ಸೋರ್ಸ್ ಯಾವುದು ಅಂತಂದರೆ, ನಾನು ಈ ಮ್ಯಾರಿಜುವಾನಾ ಎಕ್ಸೆಟ್ರಾ ಇದೆಲ್ಲ ಸೋರ್ಸ್ ಅಲ್ವೇ ಅಲ್ಲ. ನನ್ನ ಸೋರ್ಸ್ ಇದ್ದಿದ್ದು ಇಬ್ರು ಅಣ್ಣ ತಮ್ಮಂದ್ರ ಕಥೆ. ಸೊ ಅಣ್ಣ ತಮ್ಮಂದ್ರ ಕಥೆ, ಒಂದು ಫ್ಯಾಮಿಲಿ ಕಥೆ, ಅದನ್ನು ಹೇಳಬೇಕು ಅಂತ ಬಂದಿದ್ದು. ಸೊ ಇದೆಲ್ಲ ಮಿಕ್ಕಿದ್ದೆಲ್ಲನೂ ಒಂದು ಪೆರಿಫೆರಲ್ಸ್ ಅಷ್ಟೇ ಒಂದು ಸಿನಿಮಾ. ಖಂಡಿತ ಇದೆ. ನೀವು ನೋಡಿಲ್ವಾ? ಖಂಡಿತ ನೋಡಿದ್ವಿ, ಎಲ್ಲರೂ ನೋಡಿದ್ರು, ಪ್ರತಿಯೊಬ್ರು ನೋಡಿದ್ರು. ಇಲ್ಲ ಏನಂದ್ರೆ ಡೈರೆಕ್ಟ್ ಆಗಿ ನೋಡೋದು. ಸೊ ನನಗೆ ನೋಡಿರೋದು ಕೇಳಿರೋದು ಬೇರೆ. ಸುಮಾರಷ್ಟು ಡಾಕ್ಯುಮೆಂಟ್ರಿಗಳು ನೋಡಿದ್ದೀವಿ ಫಿಲಮ್ ಮಾಡೋದಕ್ಕೆ, ಸುಮಾರಷ್ಟು ನ್ಯೂಸ್ ರಿಪೋರ್ಟ್ಸ್ ನೋಡಿದ್ದೀವಿ, ಸುಮಾರಷ್ಟು ಬೇರೆ ಒಂದಷ್ಟು ಟೈಮ್ ಲೈನ್ಗಳು ಕರೆಕ್ಟ್ ಆಗಬೇಕು ಅಂತ ಒಂದಷ್ಟು ರಿಸರ್ಚ್ ಮಾಡಿದ್ದೀವಿ. ಆದರೆ ಅಟ್ ದ ಹಾರ್ಟ್ ಆಫ್ ಇಟ್ ಇಟ್ಸ್ ಅ ಸ್ಟೋರಿ ಆಫ್ ಅ ಫ್ಯಾಮಿಲಿ. ಪಚ್ಚನ ತಾಯಿ, ಪಚ್ಚನ ತಮ್ಮ, ಅವನ ಗೆಳತಿ, ಅವ್ರ ಕಥೆ ಇದೆ. ಸೊ ಮ್ಯಾರಿಜುವಾನಾ ಎಲ್ಲನೂ ಬ್ಯಾಕ್ ಡ್ರಾಪಲ್ಲಿದೆ. ಸೊ ಮೈಸೂರು ಮತ್ತು ನಮ್ಮ ಕ್ಯಾರೆಕ್ಟರ್ಗಳು ಫ್ರಂಟ್ ಲೋಡಲ್ಲಿದ್ದಾರೆ. ಸೊ ನನ್ನ ಎಲ್ಲ ಆ್ಯಕ್ಟರ್ಸ್ಗೂ ತುಂಬ ದೊಡ್ಡ ಕೃತಜ್ಞತೆ ನನಗೆ. ಮೊದಲನೇದಾಗಿ ಮಯೂರ್ ಅವರು,
ಅವ್ರು 24-25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಕಾಜಲ್ ಆ್ಯಕ್ಚುಲಿ ಕರ್ನಾಟಕದ ಹುಡುಗಿ, ಮಂಗಳೂರು ಬೇಸ್ಡ್ ಹುಡುಗಿ, ಆದರೆ ಅವರು ಬೆಳೆದಿದ್ದು ಎಲ್ಲ ಬಾಂಬೆನಲ್ಲಿ. ಆದರೆ ಇದು ಮೊದಲನೇ ಈ ಸಿನಿಮಾ ಮಾಡಿದ ಮೇಲೆ ಅವರು ಈ ಸಿನಿಮಾಗೆ ಅವರೇ ಡಬ್ ಮಾಡಬೇಕು ಅಂತ ಕನ್ನಡ ಕಲಿತು ಪರ್ಫೆಕ್ಟ್ ಮಾಡಿಕೊಂಡು ಅವರೇ ಡಬ್ ಮಾಡಿದ್ದಾರೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಅವರು ಕನ್ನಡ ಕಲ್ತಿರೋದು ಈ ಸಿನಿಮಾಗಿಂತ ಒಂದು 6 ತಿಂಗಳಿಗಿಂತ ಮುಂಚೆ. ಕಮೆಂಡಬಲ್ ಎಫರ್ಟ್. ಜೈ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಅಹಾನ್ ಅಂತ ನಮ್ಮ ಬಚ್ಚನ್ ಜೊತೆ ಜೈಲಲ್ಲಿರೋ ಒಬ್ಬರು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹರಿಣಿ ಎಲ್ಲರೂ ಐ ಆಮ್ ವೆರಿ 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 ಹ್ಯಾಪಿ ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಚರಣ್ ರಾಜ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.